ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಗಣ್ಯರಿಗೆ ಧನ್ಯವಾದಗಳು. ಈಗ ಈ ಒಂದು ಸಾಮಾಜಿಕ ಪರಿಶೋಧನೆಯ ಪ್ರಾಸ್ತಾವಿಕ ಮಾತುಗಳು, ಈ ಒಂದು ಪರಿಶೋಧನೆಯ ಮುಂದಾಳತ್ವ ವಹಿಸಿದಂತಹ ಶ್ರೀಮತಿ ಮಂಜಿರಾ ಮೇಡಮ್ ಅವರು ಈ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. 2023-24 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕು ಪಂಚಾಯತ್ ಹಳಿಯಾಳ ಹಾಗೂ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಸಾಕ್ಷರತಾ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ವತಿಯಿಂದ ನಾವು 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆಯನ್ನು ಅಳಕಿಂಕಲ್ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸದ್ಯ ಈ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ SDMCಯ ಅಧ್ಯಕ್ಷರಾದ ಶ್ರೀ ರಮೇಶ್ ಮಾದಪ್ಪಗೌಡ ಸರ್ ಅವರೇ ಹಾಗೂ SDMCಯ ಉಪಾಧ್ಯಕ್ಷರಾದ ಶ್ರೀಮತಿ ರೇಣುಕಾ ಚಿಕ್ಕಣ್ಣವರ ಮೇಡಮ್, ಅದೇ ರೀತಿಯಾಗಿ ಈ ಹಿಂದಿನ ಮಾಜಿ ಅಧ್ಯಕ್ಷರಾದ SDMC ಅಧ್ಯಕ್ಷರವರೇ ಹಾಗೂ ಈ ಅಳಕಿಂಕಲ್ ಗ್ರಾಮದ ಎಲ್ಲ ಹಿರಿಯರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಮಂಜುನಾಥ್ ಪಾಟೀಲ್ ಸರ್ ಅವರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಈ ಶಾಲೆಯ ಸಹ ಶಿಕ್ಷಕರ ವೃಂದದವರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮುದ್ದು ಮಕ್ಕಳ ಪೋಷಕರೇ ಹಾಗೂ ಈ ಕಾರ್ಯಕ್ರಮದ ಹಾಗೂ ಈ ಯೋಜನೆಯ ಮುಖ್ಯ ಕೇಂದ್ರ ಬಿಂದುವಾಗಿರುವ ಎಲ್ಲ ಮುದ್ದು ಮಕ್ಕಳೇ, ಈ ಸಾಮಾಜಿಕ ಪರಿಶೋಧನೆ ಅನ್ನೋದು 2009ರಿಂದಲೇ ಜಾರಿಯಲ್ಲಿದೆ. ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಯೋಜನೆ ಅನುಷ್ಠಾನ ಮಾಡಿದರೂ ಅದಕ್ಕೆ ಸಾಮಾಜಿಕ ಪರಿಶೋಧನೆ ನಡೀಬೇಕಂತ ಹೇಳಿ. ಸಾಮಾಜಿಕ ಪರಿಶೋಧನೆ ಅನ್ನೋದು ಒಂದು ಸಾರ್ವಜನಿಕರ ಜವಾಬ್ದಾರಿಯಾಗಿದೆ. ಅಂದರೆ ಸರ್ಕಾರದಿಂದ ಒಂದು ಯಾವುದೇ ಯೋಜನೆ ಅನುಷ್ಠಾನ ಆಗಿದ್ದರೆ ಅದರ ಸಾಧಕ ಬಾಧಕಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ. ಈಗ ಸರ್ಕಾರದಿಂದ ಯೋಜನೆಗಳ ಅನುಷ್ಠಾನ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಲೆಕ್ಕ ಅಧಿಕಾರಿಗಳು ಮತ್ತು AG ಆಡಿಟ್ ಇವೆಲ್ಲ ಆಡಿಟ್ಗಳಾಗ್ತವೆ. ಕೇವಲ ಲೆಕ್ಕಪತ್ರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಆಡಿಟ್ಗಳಾಗ್ತವೆ. ಆದರೆ ಈ ರೀತಿ ಸಭೆಗಳನ್ನೆಲ್ಲ ಮಾಡುವುದಿಲ್ಲ. ಆದರೆ ಸಾಮಾಜಿಕ ಪರಿಶೋಧನೆ ಇದರ ವಿಭಿನ್ನವಾಗಿದೆ. ಇನ್ನು ಏನಂತ ಹೇಳಿದರೆ ಏನು ಲೆಕ್ಕಪತ್ರ ಇದೆ ಅದು ಕೂಡ ಪರಿಶೀಲನೆ ಮಾಡ್ತೇವೆ ಮತ್ತು ಯಾರು ಫಲಾನುಭವಿಗಳಿದ್ದಾರೆ ಅವರಿಗೂ ನೇರವಾಗಿ ಭೇಟಿ ಮಾಡ್ತೇವೆ ಮತ್ತು ನಾವು ಏನು ಕಂಡುಕೊಂಡಿರ್ತೀವಿ ಆ ಅಂಶಗಳನ್ನು ಒಂದು ಸಭೆಯನ್ನು ಸೇರಿಸಿ ಸಾರ್ವಜನಿಕರ ಮುಂದೆ ಅದನ್ನು ಮಂಡನೆ ಮಾಡ್ತೇವೆ. ಅಂದರೆ ಸಾರ್ವಜನಿಕರಿಂದಲೇ ಆ ಯೋಜನೆ ಬಗ್ಗೆ ಆಗಲಿ ಅಥವಾ ಏನು ಖರ್ಚು ವೆಚ್ಚ ಭರಿಸಿದ್ದಾರೆ ಅದರ ಬಗ್ಗೆ ಅವರು ಎಷ್ಟರ ಮಟ್ಟಿಗೆ ಅದು ಸಮಾಜಕ್ಕೆ ಉಪಯೋಗ ಆಗಿದೆ ಅನ್ನೋದರ ಬಗ್ಗೆ ಅವರಿಂದಲೇ ಒಂದು ಮಾಹಿತಿ ತೆಗೆದುಕೊಂಡು ಅದು ನೈಜವಾದ ಮಾಹಿತಿ ಒಂದು ಸರ್ಕಾರಕ್ಕೆ ಸಲ್ಲಿಸುವ ಒಂದು ಕಾರ್ಯಕ್ರಮವಾಗಿದೆ. ಇದು ಕೇವಲ ತಪ್ಪುಗಳನ್ನು ಹುಡುಕುವಂಥದ್ದು ಒಂದು ಕೆಲಸ ಅಲ್ಲ, ಆ ತಪ್ಪುಗಳನ್ನು ಆಗದಂತೆ ಮುಂದಿನ ದಿನಗಳಲ್ಲಿ ಕ್ರಮ ವಹಿಸುವಂಥ ಒಂದು ಕೆಲಸವಾಗಿದೆ ಈ ಸಾಮಾಜಿಕ ಪರಿಶೋಧನೆದು. ಆ ಕಾರಣಕ್ಕಾಗಿ ಸರ್ಕಾರ ಇದರ ಕಾರ್ಯವೈಖರಿಯನ್ನು ಮನಗಂಡು ಮಹತ್ವಾಕಾಂಕ್ಷಿಯಾದ ಯೋಜನೆಗಳು 2 ಅಂತ ಹೇಳಿದರೆ ಈಗ ಸಮಗ್ರ ಶಿಕ್ಷಣ ಯೋಜನೆ 1 ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ, ಮಧ್ಯಾಹ್ನದ ಉಪಹಾರ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಸಾಮಾಜಿಕ ಪರಿಶೋಧನೆಯನ್ನು ಕಳೆದ ಬಾರಿ ನಮ್ಮ ತಾಲೂಕಿನಲ್ಲಿ 7 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಕೂಡ 40 ಶಾಲೆಗಳನ್ನು ಅಂದರೆ ಒಂದು ಗ್ರಾಮ ಪಂಚಾಯತಿಗೆ 2ರಂತೆ ನಾವು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು 2028ರವರೆಗೆ ಏನು 1 ವರ್ಷದ ನಮಗೆ ಸಾಮಾಜಿಕ ಪರಿಶೋಧನೆ ನಡೆಸಲಿಕ್ಕೆ ಗುರಿಯನ್ನು ನೀಡಿದ್ದಾರೆ. ಆ ಗುರಿಯನ್ನು ನಾವು ಮುಟ್ಟಬೇಕಾಗಿದೆ. ಅದೇ ಕಾರಣಕ್ಕಾಗಿ ನಾವು ಈ ವರ್ಷದಲ್ಲಿ ಮತ್ತೆ ಬೆಳವಣಿಗೆ ಶಾಲೆಯಲ್ಲಿ 2 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ನಿನ್ನೆ ನಾವು ಉರ್ದು ಶಾಲೆಯನ್ನು ಮುಗಿಸಿದ್ದೇವೆ. ಈಗ ಇಲ್ಲಿ ಅಳಕಿಂಕಲ್ ಶಾಲೆಯನ್ನು ಈ ವರ್ಷದಲ್ಲಿ ಮಾಡಿದ್ದೇವೆ. ಮತ್ತು ಮುಂದಿನ ವರ್ಷದಲ್ಲಿ ಉಳಿದಂಥ ಎಲ್ಲ ಶಾಲೆಗಳಿಗೂ ಕೂಡ ಈ ಸಾಮಾಜಿಕ ಪರಿಶೋಧನೆ ನಡೆಸ್ತೇವೆ. ಇದರಲ್ಲಿ ಏನಂತ ಹೇಳಿದರೆ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದರೆ ಇದು 2018ರಿಂದಲೇ ಜಾರಿಯಲ್ಲಿದೆ. ಇದು ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಸಿಗಬೇಕು. ಅಂದರೆ ನಮ್ಮ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಮಗುವಿಗೆ ಯಾವುದೇ ರೀತಿಯ ಜಾತಿ, ಮತ, ಲಿಂಗ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ಸಮಾನವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಸಿಗಬೇಕು, ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಯೋಜನೆ ಜಾರಿ ಮಾಡಿದೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಉಚಿತವಾಗಿ ಮಕ್ಕಳಿಗೆ 1 ರೂಪಾಯಿ ಶುಲ್ಕವನ್ನು ಇಲ್ಲದೆ ಕೂಡ ಉಚಿತವಾಗಿ ಪಠ್ಯ ಪುಸ್ತಕ, ಶೂ ಸಾಕ್ಸ್ಗಳನ್ನು ವಿತರಣೆ ಮಾಡೋದು, ಶಿಕ್ಷಕರನ್ನು ಇರೋದು, ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಈ ರೀತಿಯಾಗಿ ಕೊಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿಯಾಗಿ ನಡೀತಾ ಇದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡೋ ಸಲುವಾಗಿಯೇ ಈ ಸಾಮಾಜಿಕ ಪರಿಶೋಧನೆ ಇರೋದು. ನಮಗೆ ಕೇಂದ್ರ ಸರ್ಕಾರದಿಂದಲೇ 134 ಪ್ರಶ್ನಾವಳಿಗಳನ್ನು ಹೊಂದಿರುವ ಒಂದು ವರದಿಯನ್ನು ಕೊಟ್ಟಿದೆ. ಅದರಲ್ಲಿ ಏನೇನಿದೆ ಅಂತ ಹೇಳಿದರೆ ಮಕ್ಕಳಿಗೆ
ಕುಳಿತುಕೊಳ್ಳಲು ಸರಿಯಾಗಿ ಬೆಂಚು ಡೆಸ್ಕ್ಗಳ ವ್ಯವಸ್ಥೆ ಇದೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಇಲ್ಲ, ಆಮೇಲೆ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಇದೆ ಇಲ್ಲ, ಮತ್ತೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇದಾರಿಲ್ಲ, ಮಕ್ಕಳ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆ ಇಲ್ಲ. ಹೀಗೆ ಪ್ರತಿಯೊಂದು ಅಂಶಗಳನ್ನು ಕೂಡ ಮತ್ತೇನಾದ್ರೂ ಮಕ್ಕಳಿಗೆ ಶಾಲೆಯಲ್ಲಿ ದಾಖಲು ಮಾಡಬೇಕಾದ್ರೆ ಏನಾದ್ರೂ ತಾರತಮ್ಯ ಮಾಡ್ತಾ ಇದಾರಿಲ್ಲ. ಅಂದ್ರೆ ನಮ್ಮ ಭಾಗ ಕಡೆ ಎಲ್ಲ ಆ ತರ ಇಲ್ಲ. ಅಂದ್ರೆ ಕೆಲವೊಂದ್ ಕಡೆ ಇರ್ತದೆ ಆ ತರ ಏನಾದ್ರೂ ಮಕ್ಕಳಿಗೆ ಶಾಲೆಯಲ್ಲಿ ಪ್ರವೇಶ ಇಲ್ಲದೆ ಇರೋದು ಹಿಂದಿನ ಕಾಲದಲ್ಲಿ ಇತ್ತು. ಆದ್ರೆ ಈಗ ನಮ್ಮ ಭಾಗದಲ್ಲಿ ಇಲ್ಲ. ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಇದೆ, ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಎಲ್ಲಾ ಮಕ್ಕಳು ಕಲಿತಾ ಇದ್ದಾರೆ. ಬಟ್ ಏನು ಸರ್ಕಾರದ ಉದ್ದೇಶ ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಒಂದ್ಸಲ ಪರಿಶೀಲನೆ ಆಗ್ತಾ ಇದೆ ಅಂದ್ರೆ ಪರಿಶೀಲನೆ ಆಗಿ ಒಂದು ವರದಿಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ. ಇದರ ಜೊತೆಗೆ ಏನಂತ ಹೇಳಿದ್ರೆ ಈಗ ಶಿಕ್ಷಕರದ ಏನಾದ್ರೂ ಸಮಸ್ಯೆಗಳಿದ್ರೆ ಕೂಡ ನೀವು ಮುಕ್ತವಾಗಿ ಚರ್ಚೆ ಮಾಡಬಹುದು. ಮತ್ತೆ ಶಾಲೆಗೆ ನಾವು ಏನಾದ್ರೂ ಅಭಿವೃದ್ಧಿ ಮಾಡ್ಬೇಕಾದ್ರೆ ಏನೇನು ಕಾರ್ಯಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದು ಪಾಲಕರಾಗ್ಲಿ, ಶಿಕ್ಷಕರಾಗ್ಲಿ ಮತ್ತು ಊರ ಹಿರಿಯರು ಕೂಡ ಮುಕ್ತವಾಗಿ ಈ ಸಭೆಯಲ್ಲಿ ಚರ್ಚಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂತಹ ಒಂದು ವೇದಿಕೆಯಾಗಿದೆ ಅಂತ ಹೇಳಿದ್ರೆ. ಈಗ ಹಿಂದೆ ಎಲ್ಲ ನಿಮ್ಗೆ ಪಾಲಕರ ಸಭೆ ಅಥವಾ ನಿಮ್ಮ ಶಾಲಾ ವಾರ್ಷಿಕೋತ್ಸವ ಇಂಥ ಸಭೆಗಳೆಲ್ಲ ನಡೀತಿತ್ತು. ಇದರ ಜೊತೆಗೆ ಇದೊಂದು ವಿಭಿನ್ನವಾಗಿ ಒಂದು ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ನಿಮ್ಮ ಕುಂದುಕೊರತೆಗಳು ಏನಾದ್ರೂ ಇದ್ರೆ ಅದನ್ನ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಸಭೆಯಾಗಿದೆ. ಆ ಕಾರಣಕ್ಕಾಗಿ ನಿಮ್ಮ ಶಾಲೆಯಲ್ಲಿ ಏನಾದ್ರೂ ಬೇಡಿಕೆಗಳಿದ್ರೆ ಅಥವಾ ಏನಾದ್ರೂ ಕುಂದುಕೊರತೆಗಳಿದ್ರೆ ಅದನ್ನು ಮುಕ್ತವಾಗಿ ಈ ಸಭೆಯಲ್ಲಿ ಹೇಳಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ 3 ದಿನಗಳಿಂದ ಏನು ವರದಿಯನ್ನು ಸಿದ್ಧ ಮಾಡಿದ್ರಲ್ಲ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಈಗ ನಿಮ್ಮ ಮುಂದೆ ಮಂಡನೆಯನ್ನು ಮಾಡ್ತಾರೆ. ಆ ವರದಿಯನ್ನು ಮಂಡನೆ ಆದ ನಂತರ ನೀವು ಏನಾದ್ರೂ